ಆಲೂ ಫ್ರೈ ಮಾಡಲು ಮೊದಲಿಗೆ ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಸಿಪ್ಪೆ ತೆಕ್ಕೊಂಡು ನೀರೇನಾದರೂ ಇದ್ದರೆ ಒರೆಸ್ಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ರೆಡಿ ಇಟ್ಕೋಬೇಕು. ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು, ಹೊಗೆ ಹೊಗೆ ಬರೋ ಥರ. ತುಂಬ ಹೊಗೆ ಕಾದಿತ್ತು ಅಂದರೆ ಬೇಗ ಕಪ್ಪು ಆಗಿಬಿಡುತ್ತೆ. ಸ್ವಲ್ಪ ಎಣ್ಣೆ ಮಾಮೂಲಾಗಿ ನಾವು ಪೂರಿ ಆ ಥರಕ್ಕೆಲ್ಲ ಯಾವ ಥರ ಎಣ್ಣೆ ಕಾದಿರುತ್ತೆ ಆ ಥರ ಕಾದ ನಂತರ ಎಲ್ಲದನ್ನು ಆ್ಯಡ್ ಮಾಡಿಕೊಂಡು 2 ನಿಮಿಷಕ್ಕೂ ನಾವು ಕೆಳಗ ಮೇಲೆ ಮಾಡ್ತಾ ಇರಬೇಕು. ಉರಿ ಜೋರಾಗೇ ಇರಬೇಕು. 90% ಆಗೋವರೆಗೂ ಉರಿ ಜೋರಾಗೇ ಇರಬೇಕು, ಕಲಿಸ್ತಾನೇ ಇರಬೇಕು. ಯಾಕಂದರೆ ಕೆಳಗಡೆ ಕೆಂಪಗಾಗ್ಬಿಡುತ್ತೆ, ಮೇಲೆ ಮಾತ್ರ ಆಗ್ತಾ ಇರಲ್ಲ. ನೀವು ನೋಡ್ತಾ ಇದ್ದೀರಾ ಚೇಂಜ್ ಆಗ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ, ಮತ್ತು ಕ್ವಾಂಟಿಟಿನೂ ಕಮ್ಮಿ ಆಗ್ತಾ ಹೋಗುತ್ತೆ. ಬರ್ತಾ ಬರ್ತಾ ಅದು ಸ್ವಲ್ಪ ಅಂಟ್ತಾ ಇದೆ ಅನ್ನೋ ಫೀಲ್ ಬರುತ್ತೆ. ಬಟ್ ನಾವು ಸ್ಮೂತಾಗಿ ಕೆಳಗ ಮೇಲೆ ಅಳ್ಳಾಡಿಸ್ತಾ ಈ ಥರ ಕಲಿಸ್ತಾ ಇರಬೇಕು. ಇವಾಗ ನೋಡ್ತಾ ಇದ್ದೀರಾ ಆವಾಗಲೇ ಚೇಂಜ್ ಆಗ್ತಾ ಇದೆ ಕಲರು. ಇವಾಗ ಒಂದು 90% ಆದ ನಂತರ ಸ್ವಲ್ಪ ಉರಿ ಕಮ್ಮಿ ಇಟ್ಕೋಬೇಕು. ಆವಾಗ ಅದು ಆಲೂಗಡ್ಡೆ ಸ್ವಲ್ಪ ಕ್ರಿಸ್ಪಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 1-2 ನಿಮಿಷ ಆ ಥರ ಇಟ್ಕೊಂಡು ಮತ್ತೆ ಜೋರು ಇಟ್ಕೊಂಡ್ರೆ ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಈ ಥರ ಕ್ರಿಸ್ಪಿ ಆದಂಥ ಆಲೂಗಡ್ಡೆ ಫ್ರೈ ಆಗಿರೋದು ರೆಡಿಯಾಗಿದೆ. ಇದಕ್ಕೆ ಉಪ್ಪು, ಖಾರ ಮತ್ತು ಹುರಿಗಡಲೆ ಪುಡಿ, ಕಡಲೆನ ಮಿಕ್ಸಿ ಮಾಡಿ ಇಟ್ಕೊಂಡಿರೋದು ಎಲ್ಲದನ್ನೇ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ನಿಮಗೆ ಕ್ರಿಸ್ಪಿ ಆದಂಥ ಆಲೂಗಡ್ಡೆ ಫ್ರೈ ರೆಡಿ ಟು ಈಟ್.